ನಿನ್ನೆ ಬೆಳಗ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ನಾಟಿಕೋಳಿ ಬ್ರೇಕ್ಫಾಸ್ಟ್ ಅನ್ನು ಮುಗಿಸಿ ಸಿಎಂ ಒಗ್ಗಟ್ಟಿನ ಮಾತಾಡಿದರು. ಆದರೆ ಮಧ್ಯಾಹ್ನ ರಾಜಕೀಯ ನಮ್ಮಪ್ಪನ ಆಸ್ತಿನ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಚರ್ಚೆಯನ್ನು ಹುಟ್ಟುಹಾಕಿದರು. ಇವತ್ತು 30 ತಿಂಗಳಾದ ಮೇಲೆ ಬದಲಾಗಬೇಕಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಮತ್ತಷ್ಟು ಚರ್ಚೆಗೆ ದಾರಿಯನ್ನು ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಸಂಕ್ರಾಂತಿ ಕಳೆದ ಮೇಲೆ ಎಲ್ಲ ನೋಡೋಣ ಮಾತಾಡೋಣ ಅಂತ ಹೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು ಕೂಡ ಬಿಜೆಪಿಯವರ ಪಾಲಿಗೆ ಆಹಾರ ಆಗಿದೆ. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ನಾವಿಬ್ರು ಬ್ರದರ್ಸ್ ತರ. ಕೊಟ್ಟ ಮಾತು ಗುಟ್ಟಾಗೆ ಉಳಿದಿದೆ. ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಮಾತುಗಳು ಪ್ರತಿದಿನವೂ ಕೇಳಿಸ್ತಿದೆ. ಕುರ್ಚಿ ಇಕ್ಕಟ್ಟು ಬಿಕ್ಕಟ್ಟು ಬಿಟ್ಟು ನಾವು ಬ್ರದರ್ಸ್ ಅಂತ ಒಗ್ಗಟ್ಟು ಪ್ರದರ್ಶನವೂ ಆಗಿದೆ. ಇಷ್ಟೆಲ್ಲ ಆದಮೇಲೆ ಎಲ್ಲವೂ ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೂ ಶಾಶ್ವತ ಅಲ್ಲ, ರಾಜಕೀಯ ನಮ್ಮಪ್ಪನ ಆಸ್ತಿನ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಎದುರು ಆಡಿದ ಒಂದೇ ಒಂದು ಮಾತು ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ದರಾಮಯ್ಯ ರೆಡಿಯಾದ್ರ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಬರೀ ಚರ್ಚೆ ಆಗಿದ್ರೆ ಪರವಾಗಿರಲಿಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆ ಬೆನ್ನಲ್ಲೇ ಸಿಎಂ ಅತ್ಯಾಪ್ತ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಹೇಳಿರುವ 30 ತಿಂಗಳಾದ್ಮೇಲೆ ಬಿಡಬೇಕಲ್ವಾ ಅನ್ನೋ ಒಂದೇ ಒಂದು ಸಾಲಿನ ಉತ್ತರ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡುವ ಕಾಲ ಹತ್ತಿರ ಬಂದೇ ಬಿಡ್ತಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅಧಿಕಾರ ಶಾಶ್ವತ ಅಲ್ಲ, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರ ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಯಾವಾಗಾದರೂ ಕುರ್ಚಿ ಬಿಡಬಹುದು, 30 ತಿಂಗಳಾದ್ಮೇಲೆ ಬಿಡಬೇಕಲ್ವಾ, ಈ ಅವಧಿಯಲ್ಲೇ ಬಿಡಬಹುದು. ಪತ್ರಕರ್ತರ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟ ಈ ಉತ್ತರ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದಕ್ಕೆ, ಕೊಟ್ಟ ಮಾತು ನಿಜಾನಾ ಅನ್ನೋದಕ್ಕೆಲ್ಲ ಪುಷ್ಟಿ ಕೊಟ್ಟಿದೆ. ಬರೀ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಸಂಕ್ರಾಂತಿ ಕಡೆಯಲ್ಲಿ ಆಮೇಲೆ ಮಾತಾಡೋಣ ಅಂತ ಬಿ.ಕೆ. ಹರಿಪ್ರಸಾದ್ ಹೇಳಿದ್ರು. ಆ ಮೂಲಕ ಬಿಜೆಪಿ ಜೆಡಿಎಸ್ನವರು ಸಂಕ್ರಾಂತಿ ಬಳಿಕ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ 4 ದಿನದ ಹಿಂದೆ ಹೇಳಿದ್ದ ಮಾತಿಗೆ ಪುಷ್ಟಿ ಸಿಕ್ತು. ಇನ್ನೊಂದು ಕಡೆ ಸಚಿವ ಎಂ.ಬಿ. ಪಾಟೀಲ್ ಜೀವನಾನೇ ಶಾಶ್ವತ ಅಲ್ಲ, ಹಾಗೆ ರಾಜಕೀಯನೂ ಶಾಶ್ವತ ಅಲ್ಲ ಅಂತಿರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಬಿಡಲು ಸಜ್ಜಾದ್ರ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಆದರೆ ಸಿದ್ದರಾಮಯ್ಯನವರು ಕೊಟ್ಟ ಮಾತು ಉಳಿಸಿಕೊಳ್ಳಲಿ ಅಂತಿದ್ದ ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಇದೆಲ್ಲ ಸಹಜವಾದ ಮಾತು, ಮಹತ್ವ ಕೊಡೋದು ಬೇಡ ಅಂತ ಖೂಲಾಗಿದ್ರು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನು ಹೇಳಿ ತಪ್ಪೇನಿದೆ? ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ, ವೈರಾಗ್ಯ ಅಂತಲ್ಲ. ನೋ 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 ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ. ಕ್ರಾಂತಿಗಳೆಲ್ಲ ಆಗ್ತಾ ಬಂತಾನೆ. ನೀವೇ ತಾನೇ ಹೇಳಿದ್ದು ಕ್ರಾಂತಿ ಕ್ರಾಂತಿ ಕ್ರಾಂತಿ. ಸಂಕ್ರಾಂತಿ ಆಗ್ಲಿ ಬಿಡಿ, ಆಮೇಲೆ ಮಾತಾಡೋಣ. ಸಂಕ್ರಾಂತಿ ಆಗ್ಲಿ, ಅದನ್ನ ಏನೇ ಡಿಸಿಷನ್ ಇದ್ರೇನು ಮುಖ್ಯಮಂತ್ರಿಗಳ ಇರೋದು ಬದಲಾವಣೆ ಮಾಡೋದು ಅದು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು. ಅವ್ರು ನಮ್ಮವ್ರು 1000 ಹೇಳ್ತಾರೆ, ಗಿಣಿಶಾಸ್ತ್ರ ಕೇಳಿ ಹೇಳ್ತಾರೆ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಅದರಿಂದ ಅದೆಲ್ಲ ಬಿಟ್ಬಿಡಿ. ಗಿಣಿಶಾಸ್ತ್ರ, ಕವಡೆ ಶಾಸ್ತ್ರ, ಪಂಚಾಂಗ ಇವೆಲ್ಲ ಬಿಟ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ಏನ್ ತೀರ್ಮಾನ ಮಾಡಬೇಕು ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ನಡೆದ ಗುಟ್ಟಿನ ಮಾತು ಇನ್ನೂ ಗುಟ್ಟಾಗೆ ಉಳಿದಿದೆ. ಸದ್ಯಕ್ಕೆ ಗುಟ್ಟಾಗೆ ಇರುತ್ತೆ ಅಂತಿರೋ ಕೆಎನ್ ರಾಜಣ್ಣ ಕೋಳಿಯನ್ನ ಕೊಯ್ದು ಶಾಂತಿ ಮಾಡಿಸಿದ್ದಾರೆ. ಸದ್ಯಕ್ಕೆ ನಾಯಕತ್ವ ರಿವರ್ಸ್ ಆಗಲ್ಲ ಅಂದ್ರು. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಸಿಎಂ ಕುರ್ಚಿಗಾಗಿ ಎಟಿಎಂ ತೂಕ ಹಾಕುವ ಕೆಲಸ ನಡೀತಿದೆ. ಯಾರು ಜಾಸ್ತಿ ಕೊಡ್ತಾರೋ ಅವರಿಗೆ ಬಿಟ್ಟು ಕೊಡ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ರು.
ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ, ಫಸ್ಟು ಹೆಣ್ಣು ನೋಡ್ಕೊಂಡು ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು ಯಾವುದು ರಿವರ್ಸ್ ಆಗಲ್ಲ, ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಎಲ್ಲ ಆಗಿದೆಯಲ್ಲ ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ, ಅದರಿಂದ ಮುಂದಕ್ಕೆ ಯಾವುದೂ ಇಲ್ಲ. ಈ ದೇಶವನ್ನು ನಡೆಸಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಕೈಯಲ್ಲಿ ಇವತ್ತು ಬಂಡವಾಳ ಇಲ್ಲ. ಬಂಡವಾಳ ಇರ್ತಕ್ಕಂಥ ಒಂದೇ ಒಂದು ರಾಜ್ಯ ಅವರ ಕೈಯಲ್ಲಿರೋದು ಅದು ಕರ್ನಾಟಕ. ATM ಮಾಡ್ಕೊಂಡಿದ್ರಲ್ಲ, ಅವ್ರು ATM ಲೀಡರ್ ಬೇರೆ ಇದ್ರು, ಆ ಜನರಲ್ ಸೆಕ್ರೆಟರಿ ಬೇರೆ, ಈಗ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಇವರು ಈಗ ಆಯ್ತು ನೀವು ಬಂದಿದ್ದೀರಲ್ಲ ಎಷ್ಟಕ್ಕೆ ನೀವು ಬಾಳ್ತೀರಿ, ಮತ್ತೆ ನೀವು ಬಂದಿದ್ದೀರಲ್ಲ ನೀವು ಎಷ್ಟಕ್ಕೆ ಬಾಳ್ತೀರಿ ಎಂದು ಇಬ್ಬರನ್ನು ತೂಕ ಮಾಡೋ ಸ್ಥಿತಿಗೆ ಬಂದಿದೆ. ನಾನು DK ಶಿವಕುಮಾರ್ ಒಗ್ಗಟ್ಟಾಗಿರ್ತೀವಿ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ರು. ಆದರೆ ಅದೇ ಮುಖ್ಯಮಂತ್ರಿಗಳೇ ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿ ಚರ್ಚೆ ಹುಟ್ಟು ಹಾಕಿದ್ರು. ಇದರ ಬೆನ್ನಲ್ಲೇ 30 ತಿಂಗಳ ಅಧಿಕಾರದ ಮಾತಾಡಿರೋದು ಮತ್ತೆ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಅಷ್ಟೇ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.